ಅದರಲ್ಲಿ 30% ಈಗ ಟಾಪ್ 1 ಆಗಬೇಕಿದೆ. ಮಾನಸಿಕ ಖಿನ್ನತೆ, ಹಾಗೆ ಮಾನಸಿಕ ಆತಂಕ, ಭಯ, ಸುರಕ್ಷತೆ ಇಲ್ಲ ರೀ. ಇವತ್ತು ನೇಪಾಳ ದಿನಾಂಕ ನೋಡಿ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಹೆಂಡತಿಯನ್ನೇ ಬೆಂಕಿ ಸುಟ್ಟಾಕಿದ್ದಾರೆ. ನಾವು ಎಷ್ಟು ಮಟ್ಟಿಗೆ ಸುರಕ್ಷಿತ ಗೊತ್ತಿಲ್ಲ ರೀ. ಹಾಗೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಡಾಕ್ಟರ್ ಏನು ಮಂಜುನಾಥ್ ಹೇಳ್ತಾರೆ, 30% ಸಾವುಗಳು ಹಾರ್ಟ್ ಅಟ್ಯಾಕಿಂದ. ಅದರಲ್ಲಿ 30% ಹಾರ್ಟ್ ಅಟ್ಯಾಕ್ ಅವರ ವಯಸ್ಸಿನ ಎಷ್ಟು 25. ಈಗ ಪ್ರತಿ ಸರ್ ನಮ್ಮಲ್ಲಿ ಬರ್ತಾರೆ ಸರ್, 3 ಜನ ಕಾಲೇಜ್ ಹೋಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಭಯ ಸರ್ ಇದೇ ಹೊಡ್ಕೊಳ್ತೀರಾ ಸರ್, ಸೈಕಾಟ್ರಿಸ್ಟ್ ನೋಡಿ ಅಂತ ದಿನ 2-3 ಜನ ಬರ್ತಾರೆ ಸರ್ ಸಮಾಧಾನ ಸೆಂಟರ್ಗೆ ಹಾರ್ಟ್ ಬಗ್ಗೆ. ಯಾಕಂದರೆ ಹಾರ್ಟ್ 300 ಗ್ರಾಮ್ ಕೊಟ್ಟಂಗ ಅದು ಯಾವಾಗ ಢಮಾರ್ ಅಂತ ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಹಾಗೆ ಹೇಳಿದರು, 46ಕ್ಕೆ ಢಮಾರ್. ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಸತ್ತಿದೆ 73ಕ್ಕೆ. ಸೊ ಹಾಗಾಗಿ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ಹಾಗೆ ಸ್ಟ್ರೋಕ್ ಜಾಸ್ತಿ ಆಗ್ತಾ ಇದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಡಯಾಬಿಟಿಸ್ ರೋಗಿನ ಸಂಖ್ಯೆ ನಿಲ್ಲೂ ಇಲ್ಲ. ಚೈನಾದಲ್ಲೂ ಇಲ್ಲ. ಈಗಾಗಲೇ ಕಾಫಿ ಬಿಟ್ಟರೆ ಮೇಡಮ್ ವಿಶ್ವಗರ ವಿತೌಟ್ ಶುಗರ್ 40% ತನಕ ಹೋಗ್ತಾ ಇದೆ. 20 ವರ್ಷ ಮೇಲ್ಪಟ್ಟವರಲ್ಲಿ ಡಯಾಬಿಟಿಸ್ ಕಾಯಿಲೆ, ಹಾಗೆ BP ಕಾಯಿಲೆ, ಕ್ಯಾನ್ಸರ್ ಈಸ್ ಇನ್ಕ್ರೀಸಿಂಗ್, ಹಾಗೆ ಅಡಿಕ್ಷನ್ಸ್. ಡಾಕ್ಟರ್ ನಾವು ಸ್ಮೋಕ್ ಮಾಡ್ತೇವೆ, ನಾವು ವೀರು ಗಾಂಧಿ ಸಿದ್ದರಾಮಯ್ಯನಿಗೆ ಸಾಕಷ್ಟು ಇನ್ಕಮ್ ಕೊಟ್ಟಿದ್ದೇವೆ. ಎಕ್ಸೈಸ್ ಡ್ಯೂಟಿ 40,000 ಕೋಟಿ ರೂಪಾಯಿ ಆದಾಯ ಎಕ್ಸೈಸ್ ಡ್ಯೂಟಿಯಿಂದ ಕರ್ನಾಟಕ ಸರ್ಕಾರಕ್ಕೆ. 24 ಗಂಟೆ ಬಾರ್ಗಳು ಓಪನ್ ಆಗಿವೆ. ಈಗ ಉಳಿದೇವರೇ ಪಾಪಿಗಳೀಗ, ಅದರಲ್ಲೂ ನಮ್ಮ ಯಂಗ್ಸ್ಟರ್ಸು PUC ಬರ್ತಿದ್ದಾಗೇ ಸ್ಮೋಕಿಂಗ್, ಡ್ರಿಂಕಿಂಗ್, ಡೋಪಿಂಗ್. ದಿನ 2-3 ಹುಡುಗರು ಕರ್ಕೊಂಬರ್ತಾರೆ. 9ನೇ ಹುಡುಗಿ ತಾಯಿ ಸರ 3 ಸಲ ಕದ್ಲು, 4 ಸಲ ಸಿಕ್ಕಾಕೊಂಡು ಏನು ಮಾಡ್ತೀವಿ ಅಂತಾನೆ. ನಾವು 20 ಜನ ಗ್ರೂಪ್ ಇದ್ದೇವೆ. ದುಡ್ಡು ಬೇಕು, ಯಾವುದಕ್ಕೆ? ಗಾಂಜಾಗೆ ಬೇಕು, MRD ಬೇಕು, ವಾರಕ್ಕೆ ಒಂದ್ಸತಿ ಆಂಟನ್ ಕಳ್ತನ ಮಾಡ್ತೇವೆ. 9 ನೆಕ್ಸ್ಟ್ ಲೈಫ್. ಹಾಗೆ ಡಿಕ್ರೀಸ್ ಟ್ರಸ್ಟ್ ಇನ್ ಸೊಸೈಟಿ. ಇವತ್ತು ನಮ್ಮ ಸ್ಥಿತಿ, ಮೊದಲು ವೈದ್ಯೋ ನಾರಾಯಣೋ ಹರಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಆಮೇಲೆ ವೈದ್ಯ ದೇವೋಭವ. ಈಗ ವೈದ್ಯರಾಜ ಯಮರಾಜ ಸಹೋದರ, ಯಮರಾಜ ಪ್ರಾಣಂಹರತಿ, ವೈದ್ಯರಾಜ ಪ್ರಾಣಂಹರತಿ, ದ್ರವ್ಯಂಹರತಿ. ಆ ಸ್ಥಿತಿ ಬಿಟ್ಟಿದ್ದೇವೆ. ಈಗ ಡಾಕ್ಟರ್ಗಿನ ಜನ ನಂಬೋದಿಲ್ಲ. ಹಾಗೆಯೇ ಲಾಂಗ್ ವರ್ಕಿಂಗ್ ಅವರ್ಸ್ ಹೇಳಿದೆ. ಈಗ 24/7 ರಜೆ ಇಲ್ಲ. ಡ್ಯೂಟಿ 1 ಗಂಟೆ ಕಾಲ್ ಬಂತ ಡ್ಯೂಟಿ ಹೋಗಿ 5 ನಿಮಿಷ ಹೇಳ್ತಾರೆ, ಏನು ಡಾಕ್ಟ್ರೇ ಮನೆ ಬಿಟ್ಟಿದ್ರ, ಯಾಕೆ ಬರಲಿಲ್ಲ ಆಗ್ತಿದೆ. ಹಾಗೆ ಕಾಂಪಿಟಿಷನ್. 13 ಲಕ್ಷ ಡಾಕ್ಟರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. 1.5 ಲಕ್ಷ ಡಾಕ್ಟರ್ಸ್ ಇದ್ದಾರೆ. ಅಲೋಪತಿಯವರು, ಆಯುರ್ವೇದ, ಯುನಾನಿ, ಜೊತೆಗೆ ನಮ್ಮ ಜ್ಯೋತಿಷಿಗಳು, ಮಂತ್ರವಾದಿಗಳು, ನಾಟಿ ಪಂಡಿತರು ಎಲ್ಲ ಜೊತೆ ಕಾಂಪೀಟ್ ಮಾಡೋದು. ಡಾಕ್ಟರ್ ಮಂಜುನಾಥ್ ತಗೋಬೇಡಿ, ಕೊಡೋ ವಸ್ತುಗಳೆಲ್ಲ ಪಾಯ್ಸನ್ನು. ಚಂದ್ರಶೇಖರ್ ತಗೋಬೇಡಿ, ಅವ್ರ ವಸ್ತುಗಳೆಲ್ಲ ಲಿವರ್ ಡ್ಯಾಮೇಜು. ಇಲ್ಲಿ ನಮ್ಮ ತಗೊಂಡು ಆವಾಸ ಮಾಡ್ತೀವಿ. ನಾವು ಹೇಳೋದು ಕೇಳಿದ್ರೆ ಗೂಗಲ್ ಬಿಟ್ಟು 1 ಮಿನಿಟ್ ಕಾಲ್ ಬರ್ತಾರೆ. ಏನು ಸರ್ 50 ಮಿಲಿಗ್ರಾಮ್ ಕೊಟ್ಬಿಟ್ಟಿರಿ, ಜಾಸ್ತಿ ಇಲ್ಲ ಸರ್, ಯಾರಿತ್ತು? ಗೂಗಲ್ ಹೇಳೋದು. 4 ವರ್ಷಗಳು ಕೊಟ್ಟಿದ್ದಾರೆ ಡಯಾಬಿಟಿಸ್ಗೆ, ತಗೋಬೇಕಾ ಸರ್? ಹಾಗೆ ಹೈ ಎಕ್ಸ್ಪೆಕ್ಟೇಷನ್. ಇವತ್ತು ಪೇಷಂಟ್ ಬರ್ತಾರೆ, ನಾಳೆ ಪವಾಡ ಸದಸ್ಯರು ವರ್ಷ ಇರೋದು ಇಲ್ಲ, ಯೂಸಸ್ ಇಲ್ಲ. ಹಾಗೆ ಕಾಂಪಿಟೇಷನ್ ಜಾಸ್ತಿ, ಫಿಯರ್ ಆಫ್ ಲಿಟಿಗೇಷನ್. ಈಗ ತಾನೇ ಡಿಕ್ರಿಮಿನೇಷನ್, ಈಗ ಅದನ್ನು ಸ್ವಲ್ಪ ಲೋಕಸಭೆಯಲ್ಲಿ ವೈದ್ಯರ ಆ್ಯಕ್ಟ್ ಆಫ್ ಒಮಿಷನ್ ಕಮಿಷನ್ಗೆ ಲಿಟಿಗೇಷನ್ ಹಾಕುವಾಗಿಲ್ಲ. ಆಕಸ್ಮಿಕವಾಗಿ ಯಾವ ವೈದ್ಯರು ಬೇಕು ಅಂತ ರೋಗಿನ ಸಾಯಿಸೋದಿಲ್ಲ, ಬೇಕು ಅಂತ ರಾಂಗ್ ಡಯಾಗ್ನೋಸ್ ಮಾಡೋದಿಲ್ಲ, ಬೇಕು ಅಂತ ರಾಂಗ್ ಔಷಧಿ ಕೊಡೋದಿಲ್ಲ. ಇಲ್ಲ ಅಂತಂದರೆ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಆಸ್ಪತ್ರೆಗಳನ್ನ ಕುಟುಂಬಿ ಮಾಡಿದ್ದಾರೆ. ಹಾಗೆ ವರ್ಬಲ್ ಆ್ಯಂಡ್ ಫಿಸಿಕಲ್ ಅಸಾಲ್ಟ್. ಹಾಗೆ ಬರ್ನೌಟ್ ಸಿಂಡ್ರೋಮ್ 80% ಆಗುತ್ತೆ. ನಾನು ರಿಪೋರ್ಟ್ ಮಾಡ್ತಾ ಇಲ್ಲ. ಬರ್ನೌಟ್ ಅಂದೇನು? ಸಾಕಪ್ಪ ಸಾಕು ಈ ವೈದ್ಯಕೀಯ ವೃತ್ತಿರ್ತಕ್ಕಂಥ ಬರ್ನೌಟ್ ಸಿಂಡ್ರೋಮ್ 80% ಡಾಕ್ಟರಲ್ಲಿ. ಯಾಕಾದರೂ ನಾವು ಡಾಕ್ಟರು
ನೆಕ್ಸ್ಟ್ ಲೈನ್. ಹಾಗೆ ಲೀಡಿಂಗ್ ಕಾಸ್ ಆಫ್ ಪ್ರಿಮಿಚೂರ್ ಡಿಸಬಿಲಿಟಿ ಅಂಡ್ ಡೆತ್ ಇನ್ ಪೀಪಲ್ ಆಲ್ ಓವರ್ ದಿ ವರ್ಲ್ಡ್, predominantly seen in doctors and paramedicals. Depression, anxiety, doctors ಅಲ್ಲಿ, nurses ಅಲ್ಲಿ, paramedical workers ಅಲ್ಲಿ 30% of doctors suffer from stress and depression. Suicide rate is higher than the population. With the suicide prevention day, UGಗಳು PGಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಪೋಸ್ಟ್ ಬಿಟ್ಟು ಹೋಗ್ತಿದ್ದಾರೆ. ಯಾಕಂದರೆ ಸ್ಟ್ರೆಸ್ ತಗೊಳ್ಳೋಕ್ಕಾಗೋದಿಲ್ಲ, ಹತಾಶೆ, ನಿರಾಶೆ. Suicide rate is higher than in general population. 17% of suicide ideation at some point are there. ಇಡೀ ಜೀವನದಲ್ಲಿ 17% ವೈದ್ಯರು ಬದುಕು ಬೇಡ, ಯಾಕಪ್ಪ ಬದುಕಿರಬೇಕು, ಸತ್ತು ಹೋಗೋಣ ಅಂತಕ್ಕಂಥ ಯೋಜನೆ 17% ಆಫಲ್ಲಿ ಬರುತ್ತೆ ಅಂತ ಇದರ ಫಿಗರ್ಸ್ ಟೇಕನ್ ಫ್ರಮ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಆಲ್ ಓವರ್ ದಿ ವರ್ಲ್ಡ್. ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಲೈನ್. ಹಾಗೆ ಲೈಫ್ ಸ್ಪ್ಯಾನ್ ನೋಡಿ, ಜನಸಾಮಾನ್ಯರಿಗೆ ಇಂಡಿಯಾದಲ್ಲಿ 70ರಿಂದ 75 ವರ್ಷ ಜೀವಾವಧಿ ಇದೆ. ಇಂಡಿಪೆಂಡೆನ್ಸ್ ಬಂದಾಗ ನಮ್ಮ ಜೀವನಾವಧಿ 36-37 ಇತ್ತು, ಈಗ ಡಬಲ್ ಆಯಿತು. ಆದರೆ ಡಾಕ್ಟರ್ಸು ವಯಸ್ಸು 10 ವರ್ಷ ಕಮ್ಮಿ. ವಿಧೇಯರಿಗೆ 55 ಬದುಕಿಗೆ ಧಮಾಲ್. ಲೀಡಿಂಗ್ ಕಾಸ್ ಆಫ್ ಡೆತ್, ಡಾಕ್ಟರ್ಸ್ಗೂ ಮೇಲೆ ಆಗುತ್ತೆ, ಜನಸಾಮಾನ್ಯರ ಮೇಲೆ ಆಗುತ್ತೆ. ಹಾರ್ಟ್ ಅಟ್ಯಾಕ್, diabetes complications, cancer, accident and suicide. Doctors are called as worst patients ಅಂತ ನಾವೆಲ್ಲರೂ ಹೇಳ್ತೇವೆ. ಕ್ರಮಬದ್ಧವಾಗಿ ಔಷಧಿ ಹಿಡ್ಕೊಳ್ಳಿ, ಕ್ರಮಬದ್ಧವಾಗಿ ಪಾಲಕು ಬನ್ನಿ, ಕ್ರಮಬದ್ಧವಾಗಿ ಜೀವನ ಮಾಡಿ ಅಂತ ನಾವೇ ಮಾಡಲ್ಲ. ಸೊ ಹಾಗಾಗಿ leading cause of death, heart attacks, leading cause of death is diabetes and complications. ಬರ್ತಾರೆ. ನಾವೇ ಡಯಾಬಿಟಿಕ್ ಸರ್, ಎಷ್ಟಿದೆ ಶುಗರು ಗೊತ್ತಿಲ್ಲ ಸರ್, ಯಾವಾಗಲೂ ಮಾಡಿಸಿದ್ದು. HbA1c ಎಷ್ಟಿದೆ ಮಾಡ್ತಿಲ್ಲ ಸರ್, ಅದರಿಂದ ಸರ್ ವಾಸಿಂಗ್ ಮಷಿನ್ ಸರ್ 350 ಇದೆ. ಹಾಗೆ ಆಕ್ಸಿಡೆಂಟು, ಹಾಗೆ ಸೂಸೈಡ್ಸ್. ನೆಕ್ಸ್ಟ್ ಲೈನ್. ಬ್ಯಾರಿಯರ್ಸ್ ಟು ಸೀಕ್ ಸೈಕಾಟಿಕ್ ಕನ್ಸಲ್ಟೇಷನ್. 52 ವರ್ಷಗಳಿಂದ ನಾನು ಮನೋವೈದ್ಯನಾದೆ. 52 ವರ್ಷಗಳು. ಪತ್ರ ಬರೆದ್ರೆ ಡಾಕ್ಟರ್ ಚಂದ್ರಶೇಖರ್ ನಿಮ್ಮ ಸೀಲ್ ಹಾಕ್ಬೇಡಿ, ನಿಮ್ಮ ಸೀಲ್ ಹಾಕ್ಬೇಡಿ ಅವ್ರ ಮೇಲೆ. ಏಕೆ ಇವ್ರನ್ನ ಯಾರು ಹುಚ್ಚ ಇದ್ದಾನೆ ಅವ್ರ ಮನೇಲಿ. ಡಾಕ್ಟರ್ ಚಂದ್ರಶೇಖರ್ ಪತ್ರ ಬರೆದಿದ್ದಾರೆ, 40,000 ಪತ್ರ ಬರೆದಿದ್ದಾನೆ. ಅವಾಗ ಫೋನ್ ಇಲ್ಲ, ಮೊಬೈಲ್ ಇಲ್ಲ. ಸಾಕಷ್ಟು ಜನ ಸರ್ ನಿಮ್ಮ ಹೆಸರು ಹಾಕ್ಬೇಡಿ ಸರ್ ಅವ್ರ ಮೇಲೆ, ನಿಮ್ಮ ಸೀಲ್ ಹಾಕ್ಬೇಡಿ, ಜನ ಸ್ಟಿಗ್ಮಾ. ಇದು ಯೂತ್ ಕೂಡ ಡಾಕ್ಟರ್ಸಲ್ಲಿ ಡಿಪ್ರೆಷನ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ. ಅದೇ ಆಸ್ಪತ್ರೆಗೆ ಸೈಕಾಟ್ರಿಸ್ಟ್ ಇದ್ದಾರೆ, ಹೋಗಲ್ಲ. ಡಾಕ್ಟ್ರ್ ಹೋಗಿಲ್ಲ, ನಾಚಿಕೆ ಆಗುತ್ತೆ ಸರ್, ನಾಚಿಕೆ ಆಗುತ್ತೆ. ನಾನು ಹೋಗಿ ಸೈಕಾಟ್ರಿಸ್ಟ್ ಮುಂದೆ ಕೂತ್ಕೊಡೋದು, ಬೇರೆಯವ್ರು ನೋಡೋದು, ಹೋಗಿ ಡಾಕ್ಟ್ರ್ ಹಿಂಗೆ ಕೊಟ್ಟಿಗೆ ಮಾನಸಿಕ ಕಾಯಿಲೆ ಅಂತ ತಿಳ್ಕೊಂಡ್ಬಿಡ್ತಾರೆ ಸರ್. ಬರಲ್ಲ. ಹಾಗೆ ಫಿಯರ್ ಆಫ್ ಬೀಯಿಂಗ್ ಡಿಸ್ಕ್ರಿಮಿನೇಟೆಡ್, ಪ್ರೈವಸಿ ಇಶ್ಯೂಸ್, ನಾನ್ ಅವೈಲಬಿಲಿಟಿ. ಈಗ ನಾವು 9,000 ಜನ ಇದ್ದೇವೆ ಸೈಕಾಟ್ರಿಸ್ಟ್ ಇಡೀ ಇಂಡಿಯಾದಲ್ಲಿ. 140 ಕೋಟಿ ಜನರಿಗೆ ಕೇವಲ 9,000. ನಾನು ಸೈಕಾಟ್ರಿಸ್ಟ್ ಆದಾಗ ಕೇವಲ 500 ಜನ ಸೈಕಾಟ್ರಿಸ್ಟ್ ಇಡೀ ಇಂಡಿಯಾದಲ್ಲಿ. ಏನೋ ಸಾಲದ್ರಿ. ಅಮೆರಿಕದಲ್ಲಿ ಪ್ರತಿ 3,000 ಜನಕ್ಕೆ ಸೈಕಾಟ್ರಿಸ್ಟ್ ಇದ್ದಾರೆ. ಅಪಾಯಿಂಟ್ಮೆಂಟಿಗೆ ನಾನು ಕಾಲ್ ಬರ್ತದೆ ನ್ಯೂಯಾರ್ಕಿಂದ, ವಾಷಿಂಗ್ಟನ್ನಿಂದ. ಚಂದ್ರಶೇಖರ್ ಕೆನ್ ಯು ಡೂ ಆನ್ಲೈನ್ ಕೌನ್ಸಿಲಿಂಗ್, ಬೇಕಾಗಿ ಟು ಗೋ ಟು ಲೋಕಲ್ ಸರ್, 3 ಮಂತ್ಸ್ ಬೇಕು ಸರ್, 3 ಮಂತ್ಸ್ ಬೇಕು ಸರ್ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ. ಇಲ್ಲಿ ಇರೋ ಸೈಕಾಟ್ರಿಸ್ಟ್ ಹತ್ರ ಜನ ಬರೋದು. ಸ್ಟಿಗ್ಮಾ. ಹಾಗೆ ನೆಗ್ಲಿಜೆನ್ಸ್. ಏನಾದ್ರೆ ಬಿಡಿ ಸರ್, ಡಿಪ್ರೆಷನ್ಗೆ ಯಾಕೆ ಟ್ರೀಟ್ಮೆಂಟ್ ಹೋಗೋದು, ಆ್ಯಂಗ್ಸೈಟಿಗೆ ಯಾಕೆ ಟ್ರೀಟ್ಮೆಂಟ್ ಹೋಗೋದು, ಸ್ವಲ್ಪ ಆಲ್ಕೋಹಾಲ್ ಜಾಸ್ತಿ ತೊಗೊಳ್ತಾನೆ, ಅದಕ್ಕೆ ಟ್ರೀಟ್ಮೆಂಟ್ ಯಾಕೆ ಕಂಟ್ರೋಲ್ ಮಾಡಿ ಸರ್. ನೆಕ್ಸ್ಟ್ ಲೈಕ್. ಹಾಗೆ ಜಾಬ್ ಸ್ಟ್ರೆಸ್, ರಿಲ್ಯಾಕ್ಸೇಷನ್ ಇಲ್ಲ ರೀ. ರಿಲ್ಯಾಕ್ಸೇಷನ್ ಸಂಗೀತ ಕೇಳ್ತಾರೆ ಡಾಕ್ಟ್ರೆ, ವಾಕಿಂಗ್ ಹೋಗ್ತಾರೆ ಡಾಕ್ಟ್ರೆ, ವಾಕಿಂಗ್. ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲಿ ಸಾಯ್ತಾ ಇದೆ. ಟೂರ್ ಹೋಗ್ತಾರ, ನಾನು ಹೆಂಡತಿನ ಕಳಿಸ್ತೇನೆ, ಮಗಳನ್ನ ಕಳಿಸ್ತಾನೆ, ನಾನು ಹೋಗಲ್ಲ ಸರ್. ಎಲ್ಲೂ ಹೋಗ್ತಾಗುತ್ತೆ. ನೋ ರಿಕ್ರಿಯೇಷನ್, ನೋ ಹೆಲ್ತಿ ರಿಕ್ರಿಯೇಷನ್. ಒಂದೇ ರಿಕ್ರಿಯೇಷನ್ನು ಇಲ್ಲ ಆಲ್ಕೋಹಾಲು, ಇಲ್ಲ ಸ್ಮೋಕಿಂಗು, ಇಲ್ಲ ಅಂತಂದರೆ ಈಗ ಮೊಬೈಲ್. ಹಾಗೆ ಫ್ಯಾಮಿಲಿ ಸ್ಟ್ರೆಸ್. ಅನೇಕ ಹೆಂಡತಿಯರು ನನ್ನ ಹತ್ರ ಬರ್ತಾರೆ, ವಿಮಾನಸು ಬರ್ತಾರೆ, ಸರ್ ಗಂಟ ಊರಿಗೆ ಉಪಕಾರಿ, ಮನೆಗೆ ಮಾರಿಗೆ. ನಮ್ಮನ್ನು ಮಾತಾಡ್ಸಲ್ಲ ಸರ್, ನೀವು ಚೆನ್ನಾಗಿದೆ ಅಂತ ಕೇಳಲ್ಲ ಸರ್,
ಯಾರು 24 ಗಂಟೆ ಪೇಷಂಟ್ ಚಿಂತೆ, 24 ಗಂಟೆ ಆಸ್ಪತ್ರೆ ಚಿಂತೆ, 24 ಗಂಟೆ ಪ್ರಾಕ್ಟೀಸ್ ಚಿಂತೆ. ಯು ನಾಟ್ ಹ್ಯಾಪಿ ಸರ್, ಯು ನಾಟ್ ಹ್ಯಾಪಿ. ಹಾಗೆ ಡಾಕ್ಟರ್ ಸರ್ ಹೆಂಡತಿ ಗಮನ ಕೊಡಬೇಕಾಗ್ತದೆ, ಗಂಡನ ಗಮನ ಕೊಡಬೇಕಾದ್ರೆ ಮಕ್ಕಳು ಏನು ಅಂತಾರೆ, ನೀನೇ ನೋಡ್ಕೊಳ್ಳೆ. ಸೊ ಫ್ಯಾಮಿಲಿ ಸ್ಟ್ರೆಸ್ಸು. ಹಾಗೆ ಸೋಷಿಯಲ್ ಕನೆಕ್ಟೆಡ್ನೆಸ್ ಇಲ್ಲ ರೀ. ನನ್ನ ಹೆಂಡತಿ ಬಯೋದು ನನಗೆ ಮದುವೆ ಬಂದು ಇಲ್ಲಮ್ಮ ನನಗೆ ರಜೆ ಕೊಡಲ್ಲ, ಹಿಂಗಾಯ್ತು ಅಂತಂದರೆ ನಮ್ಮ ಮನೆಗೆ ಯಾರು ಬರಲ್ಲ ಬನ್ನಿ. ನಾನು ಬಲವಂತ ಮಾಡಿ ಗೃಹ ಪ್ರವೇಶಕ್ಕೆ, ಮದುವೆಗೆ ನನ್ನ ಹೆಂಡತಿ ನಮ್ಮ ತಾಯಿ ಕರ್ಕೊಂಡು ಹೋಗೋರು. ಆಮೇಲೆ ಹೆಂಡತಿ ಹೋಗಂದ್ರೆ ನಾನು ಎಲ್ಲೂ ಹೋಗಲ್ಲ. 10 ವರ್ಷದಲ್ಲಿ 10 ವರ್ಷ ಆಯ್ತು ನನ್ನ ಹೆಂಡತಿ ಸತ್ತು. ಯಾವ ಫಂಕ್ಷನ್ಗೆ ಹೋಗಲ್ಲ, ಯಾಕೆಂದರೆ ಐ ಥಿಂಕ್ ಇಸ್ ವೇಸ್ಟ್ ಆಫ್ ಟೈಮ್ ಅಥವಾ ಪುಸತ್ತಿರೋದಿಲ್ಲ. ಹಾಗಾಗಿ ಸೋಷಿಯಲ್ ಕನೆಕ್ಟ್, ಸಾಮಾಜಿಕ ಸಂಪರ್ಕ ಡಾಕ್ಟರ್ಸ್ಗೆ ಬಹಳ ಕಮ್ಮಿ. ಪೀಪಲ್ ಥಿಂಕ್ ದಟ್ ಡಾಕ್ಟರ್ಸ್ ಆರ್ ವೆರಿ ಹ್ಯಾಪಿ. ಅತ್ಯಂತ ನೋಬೆಲ್ ಪ್ರೊಫೆಷನ್ನು ಸಹ ನೀವು ದೇವರು ಸರ್, ಆದರೆ ದೇವರಿಗೆ ರಿಲ್ಯಾಕ್ಸೇಷನ್ ಇಲ್ಲ, ದೇವರು ರಿಲ್ಯಾಕ್ಸೇಷನ್ ಇಲ್ಲ. ನೆಕ್ಸ್ಟ್ ಲೈಟ್ ಅಷ್ಟೇನಾ? ದಯಮಾಡಿ ಇದು ಎಲ್ಲದೊಂದು ಆಗುತ್ತೆ. ಒಂದು ಸ್ಟೇ ಹೆಲ್ತಿ, ಈಟ್ ವೆಲ್, ಅವಾಯ್ಡ್ ಓವರ್ ವೇಟ್. ಇವತ್ತಲ್ಲಿ ಯಾರು ಗಂಡಸರು 75 kgಗಿಂತ ಜಾಸ್ತಿ ಇರಿ ಓವರ್ ವೇಟ್, ಹೆಂಗಸರು 70 kg ಜಾಸ್ತಿ ಇರಿ ಓವರ್ ವೇಟ್, ಯಾರು 40 kgಗಿಂತ ಕಡಿಮೆ ಇದ್ದೀರಿ ಅಂಡರ್ ವೇಟ್. ಸೊ ದಯಮಾಡಿ ಈಟ್ ವೆಲ್, ಹಾಗೆ ಅವಾಯ್ಡ್ ಫ್ಯಾಟಿ ಫುಡ್ಸ್. ಇವತ್ತೆಲ್ಲ ಬರೀ ಫ್ಯಾಟಿ ಫುಡ್ಸ್. ಎಲ್ಲೇ ಆಸ್ಪತ್ರೆಗೆ ಹೋಗಿ, ಹೋಟ್ಲಿಗೆ ಹೋಗಿ, ರೆಸ್ಟೋರೆಂಟ್ಗೆ ಹೋಗಿ, ರೋಡ್ ಸೈಡ್ ಡಬಲ್ ಬೆಣ್ಣೆ ಮಸಾಲೆ ದೋಸೆ, ಅದಕ್ಕೆ ಚೀಸು ಹಾಕ್ತಾನೆ, ಬೆಣ್ಣೆನೂ ಹಾಕ್ತಾನೆ, ತುಪ್ಪನೂ ಹಾಕ್ತಾನೆ, 200 ರೂಪಾಯಿ ಕೊಡಿ ಸರ್. ಹಾಗೆ ಸ್ಲೀಪ್ ವೆಲ್. WHO ಕ್ಲಿಯರ್ಲಿ ಸೇಸ್ 6 ಗಂಟೆಯಿಂದ 7 ಗಂಟೆ ಕಡ್ಡಾಯವಾಗಿ ನಿದ್ದೆ ಮಾಡಬೇಕ್ರಿ. ನಾವು ಡಾಕ್ಟರ್ ಮಾಡೋಕ್ಕಾಗಲ್ಲ, ಪ್ರಯತ್ನ ಮಾಡಬೇಕು. ಹಾಗೆ ಬೇರೆಯವರು ಕೂಡ 1 ಗಂಟೆ ಮನೆ ಕುಂತಿರ್ತಾರೆ, 2 ಗಂಟೆ ಮನೆ ಕುಂತಿರ್ತಾರೆ. ಹುಡುಗರಂತೂ ಮೊಬೈಲ್ ನೋಡ್ಕೊಂಡು ಎಷ್ಟು ಗಂಟೆ ಮನೆ ಕುಂತ ಅವ್ರಿಗೆ ಗೊತ್ತು. ಅಪ್ಪ ಅಮ್ಮನ ಹತ್ರ ಸೇರ್ತಾರೆ, ಬರಬೇಡಿ ಹೋಗಿ. ಹಾಗೆ ಎಕ್ಸಸೈಸ್, ವಾಕಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ದಯವಿಟ್ಟು ಟೈಮ್ ಮಾಡ್ಕೋಬೇಕ್ರಿ. ನಾನು ದಿನ ಬೆಳಿಗ್ಗೆ ಅರ್ಧ ಗಂಟೆ ಹೇಳಿದ್ದೇನೆ. ಅಲಾಂಗ್ ವಿತ್ ಐ ಲಿಸನ್ ಟು ಮ್ಯೂಸಿಕ್. ಮೊಬೈಲ್ನಲ್ಲಿ ಕಿಶೋರ್ ಕುಮಾರ್ ಸಾಂಗ್ಸ್ ಬರ್ತಾರೆ, ಲತಾ ಮಂಗೇಶ್ಕರ್ ಅಥವಾ PV ಶ್ರೀನಿವಾಸ್ ಆಗಿದ್ದು. ಅರ್ಧ ಗಂಟೆ ಸಂಗೀತ ಕೇಳ್ಕೊಂಡು ವಾಕ್ ಮಾಡ್ತೀನಿ. ಬೆಳಿಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ. ನನಗೆ 77 ವರ್ಷ ವಯಸ್ಸು. ಲಕ್ಷ್ಮೀ ನಮ್ಮವರ ಆಶೀರ್ವಾದದಿಂದ ಸಕ್ಕರೆ ಕಾಯಿಲೆ ಇಲ್ಲ, ಬಿಪಿ ಕಾಯಿಲೆ ಇಲ್ಲ, ಭದ್ರವಾಗಿದೆ. ಇವನ್ ಐ ಕ್ಯಾನ್ ವಾಕ್ ಆ್ಯಂಡ್ ಟಾಕ್ ಫಾರ್ 8 hours, 8 ಗಂಟೆ. ಆ್ಯಂಡ್ ಎಕ್ಸಾಂಪಲ್ ಫಾರ್ ಆಲ್ ಆಫ್ ಯು. ಮಾಡುವ ಕೆಲಸ ಖುಷಿಯಿಂದ ಮಾಡ್ತೇನೆ, ಕ್ರಮಬದ್ಧವಾಗಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ, ರಾತ್ರಿ 10 ಗಂಟೆ ಮಲ್ಕೊಂಡ್ಬಿಡ್ತೇನೆ. 9 ಗಂಟೆ ಮೊಬೈಲ್ ಆಫ್, ಯಾವ ಎಮರ್ಜೆನ್ಸಿ ಕಾಲ ಇರುವಂತ. ಹಾಗೆ ಸೋಷಲಿಸ್ಟ್, ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಬರೀ ಈ ಸೀರೆ ಭಾಳ ಅಪರೂಪ ಇದೆ. ಅಜ್ಜಿ ಇದ್ದಾರೆ, ಸೊಸೆ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅದುಗಳ ಮೇಲೆ ಆಟ ಆಡ್ತಿದ್ದಾರೆ. ಆಟ ಅಂತ ಮಕ್ಕಳು ಗೊತ್ತೇ ಇಲ್ಲ. ಈಗ ಹೊಗಡೆ ಅಂದ್ರೇನು, ಅದುಗಳ ಮೇಲೆ ಆಟ ಅಂದ್ರೇನು, ಚೌಕಾಬಾರ ಅಂದ್ರೇನು, ಏನೂ ಗೊತ್ತಿಲ್ಲ. ಹಾಗೆ ಟೇಕ್ ರೆಗ್ಯುಲರ್ ಸ್ಮಾಲ್ ಬ್ರೇಕ್ಸ್. ಡ್ಯೂಟಿ ಇದೆ, 5 ನಿಮಿಷ ಬ್ರೇಕ್ ರೀ, 2 ಮಿನಿಟ್ಸ್ ಬ್ರೇಕ್ ರೀ. ಸೊ ಶಾರ್ಟ್ ಬ್ರೇಕ್ಸ್. ಈಗ ಹಾರ್ಟ್ಗೆ 1 ಸೆಕೆಂಡ್ ಬ್ರೇಕ್ ಅಷ್ಟೇ. 75 ವರ್ಷ ನಿರಂತರವಾಗಿ ನಿಮಿಷಕ್ಕೆ 75 ಸೆಕೆಂಡ್ ಬೆಳೆಯುತ್ತೆ. ಇನ್ ಬಿಟ್ವೀನ್ ರಿಲ್ಯಾಕ್ಸಸ್. ಹಾಗೆ ನಾವು ಕೂಡ ರಿಲ್ಯಾಕ್ಸ್. ಹಾಗೆ ಇದು ಜನಸಾಮಾನ್ಯದ ಮೇಲೆ ಆಗುತ್ತೆ. ವೀಕೆಂಡ್ ಆ್ಯಂಡ್ ಮಂತ್ ಔಟಿಂಗ್ಸ್. ಟು ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರಿಗೆ ನಾನು ಮನೆ ಮಾಡ್ಕೊಳ್ತೇನೆ, ದಯವಿಟ್ಟು 3 ತಿಂಗಳಿಗೋ 4 ಮಂತ್ಗೆ ಹೊರಗಡೆ ಹೋಗ್ರಿ. ಕೊಲ್ಲೂರಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಅಯೋಧ್ಯೆಗೆ ಹೋಗಿ ಅಥವಾ ಊಟಿಗೆ ಹೋಗಿ. ಒಂದು ಶಾರ್ಟ್ ಬ್ರೇಕ್ಸ್. ಇಲ್ಲರೂ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ, ಪುನಃ ದೇವಸ್ಥಾನಕ್ಕೆ ಹೋಗಿ. ಶಾರ್ಟ್ ಬ್ರೇಕ್ಸ್. ಹಾಗೆ ಅವಾಯ್ಡ್ ಸ್ಮೋಕಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇದು ಓನ್ಲಿ ರಿಕ್ರಿಯೇಷನ್ ಫಾರ್ ಡಾಕ್ಟರ್ಸ್, ಪ್ಯಾರಾಮೆಡಿಕಲ್ಸ್. ಹಾಗೆ ಒಂದು ಜನಸಾಮಾನ್ಯರಿಗೆ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಖುಷಿ ಅನುಮಾನದ ಸರ್. ಒಂದು ಪೆಟ್ಟು ಹಾಕ್ಬಿಟ್ರೆ, ಒಂದು ಪಾಯಿಂಟ್ ಹಾಕ್ಬಿಟ್ರೆ ನಮಗೆ ವೃಷರು ಕಾಣ್ತಾರೆ ಸರ್, ನಮಗೆ ವೃಷರು ಕಾಣ್ತಾರೆ. ಲಾಸ್ಟ್ ಇದೇ ಲಾಸ್ಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ